ಜೈ ಹಿಂದ್. ಸೊ ಲಾಸ್ಟ್ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ ಪ್ರಾಫಿಟ್ ಅಂಡ್ ಲಾಸ್ ಅಲ್ಲಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂತ ಹೋಗ್ರಿ. ನಿಮ್ಗೊಂದು ಐಡಿಯಾ ಬರುತ್ತೆ. ಹೋಲ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಆಲ್ರೆಡಿ ತುಂಬಾ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೀವಿ, ಬೇರೆ ಬೇರೆ ಟೈಪ್ಸ್ ಗಳನ್ನ. ಈಗ ಲಾಸ್ಟ್ ಟೈಪ್ ಯಾವ ತರ ಕೇಳ್ತಾರೆ ಅಂದ್ರೆ ಅನುಪಾತದಲ್ಲಿ ಕೇಳ್ತಾನೆ, ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಒಂದು ಪುಸ್ತಕವನ್ನ ಅದರ ನಮೂದಿತ ಬೆಲೆ 5/12 ಮಾರಾಟ ಮಾಡಿದಾಗ 50% ನಷ್ಟವಾಗುತ್ತದೆ. ಹಾಗಾದ್ರೆ ಆ ಪುಸ್ತಕದ ನಮೂದಿತ ಬೆಲೆ ಮತ್ತು ಅಸಲು ಬೆಲೆಯ ನಡುವಿನ ವ್ಯತ್ಯಾಸ ಕೇಳಿದಾನೆ, ಅಂದ್ರೆ ಅನುಪಾತ ಕೇಳಿದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಅಸಲು ಬೆಲೆ ಅಂತಂದ ಐತೆ ಕಾಸ್ಟ್ ಪ್ರೈಸ್. ಆಮೇಲೆ ನಾನು ಒಂದೊಂದು ವಿಡಿಯೋಸ್ ಅಲ್ಲಿ ನಾನು ಒಂದೊಂದು ಪ್ರಾಬ್ಲಮ್ ಅಲ್ಲಿ ನಾನು ನಮೂದಿತ ಬೆಲೆನೇ ಕಾಸ್ಟ್ ಪ್ರೈಸ್ ಅಂತ ತಗೋತಿದ್ದೆ. ಈ ಅಸಲು ಬೆಲೆ ಮತ್ತು ನಮೂದಿತ ಬೆಲೆ ಎರಡು ಬಂತಂತ ಹೇಳಿದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನೋಡ್ರಿ, ನಮೂದಿತ ಬೆಲೆಯನ್ನ ನಾವು ಮಾರ್ಕೆಟ್ ಪ್ರೈಸ್ ಅಂತ ತಗೋಬೇಕಾಗತ್ತೆ. ರಿಯಾಯಿತಿ ಒಳಗಡೆ ಹೇಳ್ಕೊಡ್ತೀನಿ. ನಮೂದಿತ ಬೆಲೆಯನ್ನ ಮಾರ್ಕ್ಡ್ ಪ್ರೈಸ್, ಅಸಲು ಬೆಲೆಯನ್ನ ಕಾಸ್ಟ್ ಪ್ರೈಸ್. ಆಮೇಲೆ ನೆಕ್ಸ್ಟ್ ಮಾರಾಟ ಮಾಡಿದಾಗ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಈಗ ನಾವು ಅವ್ರು ಏನ್ ಕೊಟ್ಟಿದ್ರೆ ಅದ್ರ ಪ್ರಕಾರ ಬರೋಣ. ಒಂದು ಪುಸ್ತಕವನ್ನು ಅದರ ನಮೂದಿತ ಬೆಲೆಯ 5/12 ಮಾರಾಟ ಮಾಡಿದಾಗ, ಅಂದ್ರೆ ಮಾರಾಟ ಮಾಡಿದ ಬೆಲೆ ಎಷ್ಟೈತಿ? 5/12 ಆಫ್ ಮಾರ್ಕೆಟ್ ಪ್ರೈಸ್ ಅಂತಂದೈತೆ. ಇದನ್ನ ನಾವು ಬರ್ಕೊಂಡ್ವಿ, ಅವ್ರು ಏನ್ ಕೊಟ್ಟಿದಾನ ಅದನ್ನೇ ಬರ್ಕೊಂಡ್ವಿ. ಮಾರಾಟ ಮಾಡಿದ ಬೆಲೆಯು 5/12 ಆಫ್ ನಮೂದಿತ ಬೆಲೆ. ನಮೂದಿತ ಬೆಲೆಯ 5/12 ಮಾರಾಟ ಮಾಡಿದಾಗ ನಷ್ಟ ಎಷ್ಟಾಗೈತಿ? ನಷ್ಟ ನೋಡ್ರಿ, ನಷ್ಟ ಎಷ್ಟಾಗೈತಪ್ಪ ಅಂದ್ರ 50% ನಷ್ಟ ಆಗೈತೆ, ಬರ್ಕೊಂಡ್ವಿ. ಹಾಗಾದ್ರೆ ನಮೂದಿತ ಬೆಲೆ ಮತ್ತು ಅಸಲು ಬೆಲೆಯ ಕಾಸ್ಟ್ ಪ್ರೈಸ್ದು, ಸೊ ಇದ್ರದ್ದು ಏನಂತ ಕೇಳಿದಾನೆ? ಅನುಪಾತವನ್ನ ಕೇಳಿದಾನೆ. ಇವಾಗ ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಆಲ್ರೆಡಿ ನಮ್ಗೆ ಇದು ಗೊತ್ತೈತೆ, ನಮೂದಿತ ಬೆಲೆ ಮತ್ತು ಕಾಸ್ಟ್ ಪ್ರೈಸ್ ಕಂಡುಹಿಡ್ಬೇಕಂತಂದೇಳಿ ನಮಗ್ 50% ಏನ್ ಕೊಟ್ಟಿದಾನಲ್ಲ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಇವಾಗ ಪರ್ಸೆಂಟೇಜ್ ಈಕ್ವಲ್ ಟು SP/CP, ಇದು ನಮ್ದು ಯೂನಿವರ್ಸಲ್ ಫಾರ್ಮುಲಾ ಇದು. ಈಗ ಪರ್ಸೆಂಟೇಜ್ ನಾವು ಏನಂತ ತಗೊಂತೀವಿ? ನಷ್ಟ ಅಂತಂದೈತಲ್ಲ, 100ರಲ್ಲಿ ಮೈನಸ್ ಮಾಡ್ಕೊಬೇಕಂದ್ರೆ ನಮ್ದು ಎಷ್ಟು ಬಂತು? 50% ಬಂತು. ಅದನ್ನ ನಾವು ಯಾವ ತರ ಬರ್ಕೊಂತೀವಿ? ಡೈರೆಕ್ಟ್ ಆಗಿ ಬರ್ಕೊಂತೀನಿ, 50/100 ಅಂತಂದೇಳಿ SP/CP ಅಂತಂದೇಳಿ. SP/CP ನಾನು ಇಲ್ಲೇ ಏನ್ ಮಾಡ್ಕೊಂತೀನಿ ಅಂತಂದ ಹೇಳಿದ್ರೆ, ಇಲ್ಲೇ ನೋಡ್ರಿ, SP ವ್ಯಾಲ್ಯೂ ಐತಲ್ಲ ಅದನ್ನ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ SP ವ್ಯಾಲ್ಯೂ ಐತಲ್ಲ, ಆ SP ವ್ಯಾಲ್ಯೂನ ಇಲ್ಲೇ ಬರ್ಕೊಂತೀನಿ. 5/12 ಆಫ್ MP ಅಂತಂದೈತೆ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 5 ಒಂದ್ಲೆ 5 ಎರಡ್ಲೆ ಏನೇನ್ ಉಳಿತು ನೋಡ್ರಿ? 1/2 ಉಳಿತು. 1/2. ಸೊ ಇಲ್ಲಿ ಮೇಲ್ಗಡೆ 5 MP ಅಂತಂದು ಉಳಿತು. ಆಮೇಲೆ 12 ಕೆಳಗಡೆ ಬರುತ್ತೆ, 12CP ಆಯ್ತು. 12CP ಆಯ್ತು. ಈ ನಂಬರ್ಸ್ ಗಳೇನಿದಾವಲ್ಲ ಅವ್ನ ಕಳಿಸ್ಬಿಟ್ರೆ ಆ ಕಡೆ, ನಂಬರ್ಸ್ ಗಳೇನಿದಾವಲ್ಲ ಆ ಕಡೆ ಕಳಿಸ್ಬಿಟ್ರೆ ಏನಾಗತ್ತ? MP/CP ಈಕ್ವಲ್ ಟು 1/2 ಅಂತಂದ್ ಐತೆ. ಇದನ್ನ 12 ನ ಮೇಲ್ಗಡೆ ಕಳಿಸಿದ್ರೆ ಮೇಲ್ಗಡೆ ಹೋಗುತ್ತಾ, ಅದಾದ ನಂತರ 5 ಕೆಳಗಡೆ ಬರುತ್ತ. ಸೊ 2 ಒಂದ್ಲೆ 2 ಆರ್ಲೆ ಏನೇನ್ ಉಳಿತು ಇವಾಗ? 6/5 ಅಂತಂದ್ ಹೇಳಿ ಉಳಿತು. 6/5. ಈ MP/CP ಅನ್ನ ಅನುಪಾತದಲ್ಲಿ ಬರೆದ್ರೆ ಏನಂತ ಬರಿತೀವಿ? MP/CP ಅಂತಂದ್ ಬರಿತೀವಿ. ಸೇಮ್ ಅದೇ ತರ 6:5 ಆಗತ್ತೆ. ಇದು ನಮ್ದು ಆನ್ಸರ್ ಆಗತ್ತೆ. 6:5 ಅನುಪಾತದಲ್ಲಿ ನಮ್ದು ಆನ್ಸರ್ ಆಗತ್ತೆ. ಏನಿಲ್ಲ, ಅವ್ನು ಏನ್ ಕೊಟ್ಟಿದಾನಲ್ಲ ಅದನ್ನ ಬರ್ಕೊಂಡ್ವಿ. ಆಮೇಲೆ ಪರ್ಸೆಂಟೇಜ್ SP/CP, SP ವ್ಯಾಲ್ಯೂ ಹಾಕಿದ್ವಿ, CP ವ್ಯಾಲ್ಯೂ ಏನು ಹಾಕ್ಲಿಲ್ಲ, ಏನು ಕೊಟ್ಟ ಇಲ್ಲ. ಆಮೇಲೆ CP ಮತ್ತು MP ಮತ್ತು CP ಗೆ ನಾವು ಅನುಪಾತವನ್ನ ಕಂಡುಹಿಡ್ಕೊಂಡ್ವಿ. 6:5 ಬಂತು. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ, ಸಾಲ್ವ್ ಮಾಡ್ಕೋಬೇಕು. ಸೇಮ್ ಅದೇ ತರ ನೋಡ್ರಿ, ಸೇಮ್ ಅದೇ ತರ ಕ್ವಶನ್. ಒಂದು ಪುಸ್ತಕವನ್ನು ಅದರ ನಮೂದಿತ ಬೆಲೆ ಅಂತ ಕೊಟ್ಟಿದ್ದಾನೆ. ನಮೂದಿತ ಬೆಲೆಯ 16/25 ಮಾರಾಟ ಮಾಡಿದಾಗ ನಷ್ಟ ಉಂಟಾಗುತ್ತದೆ. ಏನ್ ಉಂಟಾಗತ್ತ? ನಷ್ಟ ಉಂಟಾಗತ್ತ ಅಂತ ಕೊಟ್ಟಿದ್ದಾನೆ. ಎಷ್ಟು ನಷ್ಟ ಅಂತಂದು ಕೊಟ್ಟಿಲ್ಲ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಮಾರಾಟ ಮಾಡಿದಾಗ ಎಷ್ಟಕ್ಕೆ ಮಾರಾಟ ಮಾಡಿದಾರ? SP ಈಕ್ವಲ್ ಟು ಎಷ್ಟಕ್ಕೆ? ನಮೂದಿತ ಬೆಲೆಯ 16/25ಗೆ 25 ಆಫ್ ನಮೂದಿತ ಬೆಲೆಯನ್ನ MP ಅಂತ ಬರ್ಕೊಂತೀವಿ. 16/25 ನಮೂದಿತ ಬೆಲೆಗೆ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಮಾಡಿರ್ತಾರ, ಅದನ್ನ ನಾವು ಈ ತರ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಬರ್ಕೊಂಡ್ವಿ. ಹಾಗಾದರೆ ನಮೂದಿತ ಬೆಲೆಯ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ MP/SP ವ್ಯಾಲ್ಯೂ ನಾವು ಇವಾಗ ಕಂಡುಹಿಡ್ಕೊಬೇಕು. MP ಮೊದಲು ಆಮೇಲೆ SP, MP ಮೊದಲು ಆಮೇಲೆ SP, ಅದ್ರ ನಡುವಿನ ಅನುಪಾತವನ್ನ ಕಂಡುಹಿಡ್ಕೊಬೇಕು. ಇಲ್ಲಿ ನೋಡ್ರಿ, SP/MP ಅಂತಂದು ಆಲ್ರೆಡಿ ಐತೆ. ನಾವು ಇದನ್ನ MP/SP ಅಂತ ಬರ್ಕೊಂತೀವಿ ತಾನೆ, ಈ ಅನುಪಾತವನ್ನ. ಈ ಫಾರ್ಮುಲಾಗೆ ನಾವು ಈ ಸ್ಟೇಜಿಗೆ ತಗೊಂಡ್ ಬರ್ಬೇಕು ಇದನ್ನ. ಅಂದ್ರೆ ಏನ್ ಮಾಡ್ಕೊಬೇಕು? MP ಆಲ್ರೆಡಿ ಐತಿ, SP ಈ ಕಡೆ ಬರಬೇಕು. MP/SP ಆಯ್ತು. ಇವನ್ನೆಲ್ಲ ಆ ಕಡೆ ಕಳಿಸ್ಬೇಕು. ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ತಗೊಂಡ್ಬಿಡ್ರಿ. 25/16 ಆಯ್ತು. ಸೊ ಇವಾಗ ನಾರ್ಮಲ್ ಆಗಿ ಬರ್ಕೊಡ್ರಿ, MP/SP ಈಕ್ವಲ್ ಟು 25/16 ಅಂತಂದ್ ಹೇಳಿ ಬರ್ಕೋಬಹುದು. ಸೊ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಕ್ಲಿಯರ್ ಎಲ್ರಿಗೂ? ನೋಡ್ರಿ ಬರ್ಕೊಂಡ್ವಾ.
ಈಗ ಅಪ್ಪಿತಪ್ಪಿ ಎಲ್ಲಾದ್ರೂ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ, ಅಪ್ಪಿತಪ್ಪಿ ಎಲ್ಲಾದ್ರೂ ಇವಾಗ ಎಂ ಪಿಗೂ ಮತ್ತು ಸಿ ಪಿಗೆ ಎಲ್ಲಾದ್ರೂ ಕೇಳಿದ್ರು ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತ ಹಾಕೊಂಡು ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ, ಎಸ್ ಪಿ ವ್ಯಾಲ್ಯೂ ಎಷ್ಟೈತೆ, ಎಸ್ ಪಿ ವ್ಯಾಲ್ಯೂ ಹಾಕೊಡ್ರಿ 16/25. ಸೊ ಅದನ್ನ ಹಾಕೋಬೇಕು. ಆಮೇಲೆ ಅವ್ನ್ ಪರ್ಸೆಂಟೇಜ್ ಕೊಟ್ಟಿರ್ತಾನೆ ಎಷ್ಟು ಪರ್ಸೆಂಟೇಜ್ ಆಗೈತೆ ಅಂತಂದೇಳಿ. ಸೊ ಅವಾಗ ಈ ವ್ಯಾಲ್ಯೂನ ಹಾಕೊಂಡ್ಬಿಟ್ಟು ಇದನ್ನ ಅನುಪಾತವನ್ನ ಕಂಡುಹಿಡ್ಕೊಬೇಕು. ಬಟ್ ಆದ್ರೆ ಇವಾಗ ಇಲ್ಲಿಗೆ ಕೇಳಿದಾನೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಅದೇ ತರ ಕ್ವಶನ್ ನೋಡ್ರಿ, ಒಂದು ವಿದ್ಯುತ್ ದೀಪದ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಗಳ ನಡುವಿನ ಅನುಪಾತ ನೋಡ್ರಿ. ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ಎಸ್ ಪಿ ಗಳ ಅನುಪಾತ ಎಷ್ಟೈತೆ ಅಂದ್ರೆ 20 ಇಷ್ಟು, ಇಲ್ಲೇ ಬರ್ಕೋತೀನಿ ಕೆಳಗಡೆ, 20:25 ಐತೆ. ಹಾಗಾದ್ರೆ ಶೇಕಡಾವಾರ ಲಾಭ ಎಷ್ಟು ಅಂತ ಕೇಳಿದಾನ, ಲಾಭದ ಪರ್ಸೆಂಟೇಜ್ ಕೇಳಿದಾನ, ಪರ್ಸೆಂಟೇಜ್ ಲಾಭವನ್ನ ಕೇಳಿದಾನ. ಹೆಂಗ್ ಮಾಡ್ಬೇಕು ಇವಾಗ? ಸೊ ನೀವು ಇವಾಗ ಇದನ್ನ ಎಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪೇರ್ ಮಾಡ್ಕೊಬೇಕು, ಎಕ್ಸ್ ಏನಂತಂದ ಹೇಳಿದ್ರೆ ಕಂಪೇರ್ ಮಾಡ್ಕೋಬೇಕು. ಸಿ ಪಿ ಏನಾಗತ್ತ ಅವಾಗ, ಸಿ ಪಿ ಈಕ್ವಲ್ ಟು 20x ಆಗತ್ತ. ಅದಾದ ನಂತರ ಎಸ್ ಪಿ ಈಕ್ವಲ್ ಟು ಏನಾಗತ್ತ, 25x ಆಗತ್ತ, 25x ಆಗತ್ತ. ಇವಾಗ ನೋಡ್ರಿ, ಎಸ್ ಪಿ ವ್ಯಾಲ್ಯೂ ಆಲ್ರೆಡಿ ಜಾಸ್ತಿ ಐತೆ, ಲಾಭ ಎಷ್ಟಾಗತ್ತ ಇಲ್ಲಿ? ಲಾಭ ನೋಡ್ರಿ, ಎಸ್ ಪಿ ಮೈನಸ್ ಸಿ ಪಿ ಮಾಡ್ಕೊಡ್ರಿ. ಸೊ ಎಕ್ಸ್ ಕಂಪೇರ್ ಮಾಡಿದ್ವಿ, ಸಿ ಪಿ ನ 20x ಅಂತ ಬರ್ಕೊಂಡ್ವಿ, ಎಸ್ ಪಿ ನ 25x ಅಂತ ಬರ್ಕೊಂಡ್ವಿ. ಅನುಪಾತವನ್ನ ಡೈರೆಕ್ಟ್ ಆಗಿ ಈ ತರ ಬರ್ಕೊಂಡ್ವಿ, ಎಕ್ಸ್ ಅಂತಂದೇಳಿ. ಲಾಭ ಕಂಡು ಹಿಡ್ಕೊಬೇಕಲ್ಲ, ಆಲ್ರೆಡಿ ಜಾಸ್ತಿ ಐತಿದು, 25x ಮೈನಸ್ 20x ಅಂತಂದು ಬರ್ಕೊಂತೀವಿ. ಸೊ ಎಷ್ಟು ಉಳಿತು, 5x ಲಾಭ ಆಯ್ತು. ಇವಾಗ ಲಾಭದ ಪರ್ಸೆಂಟೇಜ್ ಕೇಳಿದಾನಲ್ಲ, ಅದನ್ನ ಬರ್ಕೊಡ್ರಿ. ಲಾಭ ಎಷ್ಟಾಗೈತಿ, 5x ಡಿವೈಡೆಡ್ ಬೈ ಸಿ ಪಿ ವ್ಯಾಲ್ಯೂ ಎಷ್ಟೈತಿ, 20x ಐತಿ, ಇಂಟು 100 ಮಾಡ್ಕೊಬೇಕು. ಈ ಎಕ್ಸ್ ಕ್ಯಾನ್ಸಲ್ ಆಗತ್ತ. ಅದಾದ ನಂತರ 5 ಒಂದ್ಲೆ 5 4 20, 4 ಒಂದ್ಲೆ 4 25 100. ಹಂಗಾದ್ರೆ ಪರ್ಸೆಂಟೇಜ್ ಲಾಭ ಎಷ್ಟಾಗತ್ತ ಅಂದ್ರೆ 25% ಆಗತ್ತ. ಸೊ ನಮ್ದು ಆನ್ಸರ್ ಐತೆ 25% ಆನ್ಸರ್ ಐತೆ. ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತ. ಸೊ ಎಲ್ರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಐತೆ, ಮಾರಾಟ ಬೆಲೆ ಮತ್ತು ಅಸಲು ಬೆಲೆಗಳ ನಡುವಿನ ಅನುಪಾತ. ಅದ್ ಹೆಂಗ್ ಕೊಟ್ಟಿದಾನ ಹಂಗ ಬರ್ಕೋಬೇಕು. ಮೊದಲು ಎಸ್ ಪಿ ಕೊಟ್ಟಿದಾನ, ಅದಾದ ನಂತರ ಸಿ ಪಿ ಕೊಟ್ಟಿದಾನ, 7:11. ಹಾಗಾದ್ರೆ ಶೇಕಡಾವಾರ ನಷ್ಟ ಎಷ್ಟು ಅಂತ ಕೇಳಿದಾನ, ನಷ್ಟದ ಪರ್ಸೆಂಟೇಜ್ ಕಂಡುಹಿಡ್ಕೊಬೇಕು. ಇವಾಗ ಈ ತರ ಕೊಟ್ಟಿದಾನ, ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅದನ್ನ ಎಕ್ಸ್ ಕಂಪೇರ್ ಮಾಡ್ಕೊಬೇಕು. ಎದಕ್ ಕಂಪೇರ್ ಮಾಡ್ಕೋಬೇಕು, ಎಕ್ಸ್ ಕಂಪೇರ್ ಮಾಡ್ಕೊಬೇಕು. ಇವಾಗ ಎಸ್ ಪಿ ಎಷ್ಟಾಗತ್ತ, 7x ಆಗತ್ತ, ಸಿ ಪಿ ಎಷ್ಟಾಗತ್ತ, 11x ಆಗತ್ತ. ಹಂಗಾದ್ರ ನಷ್ಟ ಎಷ್ಟಾಗತ್ತ, ನಷ್ಟ ಹೆಂಗ್ ಬರ್ಕೊಂತೀವಿ, ಸಿ ಪಿ ಮೈನಸ್ ಎಸ್ ಪಿ ಅಂತ ಬರ್ಕೊಂತೀವಿ. 11x ಮೈನಸ್ 7x ಎಷ್ಟಾಯ್ತು, 4x ಆಯ್ತು. ಸೊ 4x ಆಗತ್ತ. ಅದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಬರ್ಕೊಬೇಕು. ಪರ್ಸೆಂಟೇಜ್ ನಷ್ಟ ಈಕ್ವಲ್ ಟು ನಷ್ಟ ಡಿವೈಡೆಡ್ ಬೈ ಸಿ ಪಿ ಇಂಟು 100 ನಮ್ದು ಫಾರ್ಮುಲಾ ನೋಡ್ರಿ. ಪರ್ಸೆಂಟೇಜ್ ನಷ್ಟ ಈಕ್ವಲ್ ಟು 4x, ಸಿ ಪಿ ವ್ಯಾಲ್ಯೂ ಎಷ್ಟೈತೆ 11x ಅಂತಂದೈತೆ, ಇಂಟು 100. ಸೊ ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೊ ಈ ಕ್ಯಾನ್ಸಲ್ ಆಯ್ತು. ಡಿವೈಡ್ ಅಂತೂ ಆಗಂಗಿಲ್ಲ. ಏನ್ ಉಳಿತು, 400 ಡಿವೈಡೆಡ್ ಬೈ 11 ಅಂತ ಉಳಿತು. ಬಟ್ ಅದ್ರ ನಮ್ಗೆ ಏನ್ ಕೊಟ್ಟಿದಾನ ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದಾನ. ಡಿವೈಡ್ ಮಾಡ್ರಿ, 400 11 ಡಿವೈಡ್ ಮಾಡ್ಕೊಡ್ರಿ, 11 ಮೂರ್ಲೆ 33. ಎಷ್ಟು ಉಳಿತು, 70 ಉಳಿತು. ಅದಾದ ನಂತರ ನೆಕ್ಸ್ಟ್ 11 ಆರ್ಲೆ 66, 44 ಉಳಿತು. ಪಾಯಿಂಟ್ ಕೊಡ್ರಿ, 0 ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ 11 ಮೂರ್ಲೆ 33. ಸೊ ನಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಾಯ್ತು, 36.3 ಅಲ್ಲಿ ಐತಿ ನೋಡ್ರಿ. ಓಕೆ, 36.36% ನಮ್ಗೆ ಲಾಸ್ ಆಗತ್ತೆ ಅಂತಂದೇಳಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಐತಿ ನೋಡ್ರಿ, ಇನ್ನೊಂದು ಕ್ವಶನ್ ಐತೆ. ಸ್ಲೋ ಆಗಿ ಮಾಡೋಣ, ಏನ್ ಟೆನ್ಷನ್ ಇಲ್ಲ. ಒಂದು ವಸ್ತುವನ್ನು 20% ನಷ್ಟರಲ್ಲಿ ಮಾರಾಟ ಮಾಡಿದ್ದಾರೆ. ನಷ್ಟ ಎಷ್ಟಾಗೈತಿ, ನಷ್ಟ ಎಷ್ಟಾಗೈತಿ, 20% ಆಗೈತಿ. ಮಾರಾಟ ಮಾಡಿದ್ದಾರೆ. ಅದರ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ, ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತವನ್ನ ಇದನ್ನ ನಾವು ಇವಾಗ ಕಂಡುಹಿಡ್ಕೋಬೇಕು. ನಮ್ಗೆ ಏನ್ ಕೊಟ್ಟಿದಾರ, ಇಷ್ಟ ಕೊಟ್ಟಿದಾರ. ನಮ್ಗೆ ಕೊಟ್ಟಿರೋದೆಷ್ಟು, ಓನ್ಲಿ ಇಷ್ಟೇ. ಎಷ್ಟು, 20% ಲಾಸ್ ಆಗೈತೆ ಅಂತಂದೇಳಿ. ಸೊ ಇದನ್ನ ನಾವು ಪರ್ಸೆಂಟೇಜ್ ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ್ ಬರ್ಕೊಂಡು ಅಂದ್ರೆ ಪರ್ಸೆಂಟೇಜ್ ಹೆಂಗ್ ಬರ್ಕೊಂತೀವಿ. ಸೊ ನಷ್ಟ ಆಗೈತಲ್ಲ, ನಷ್ಟ ಆಗೈತೆ ಅಂತಂದ್ ಹೇಳಿ 100ರಲ್ಲಿ ಮೈನಸ್ ಮಾಡ್ಕೊಂತೀವಿ. ಎಷ್ಟಾಯ್ತು, 80% ಆಯ್ತು. ಸೊ 80 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಆಗತ್ತ. ನಮ್ಗಂತೂ ಬಂದೈತಲ್ಲ, ನಮ್ಗೆ ಯಾವ್ದು ಬರ್ಬೇಕು ಇವಾಗ, ಸಿ ಪಿ ಡಿವೈಡೆಡ್ ಬೈ ಎಸ್ ಪಿ ಅಂತಂದ್ ಹೇಳಿ ಬರ್ಬೇಕು. ಅಂದ್ರೆ ನಾವು ಇದನ್ನ ಉಲ್ಟಾ ಬರ್ಕೋಬೇಕು. ಉಲ್ಟಾ ಬರ್ಕೊಡ್ರಿ, ಇದನ್ನ ಉಲ್ಟಾ ಬರ್ಕೊಡ್ರಿ. ಸೊ ಮೇಲ್ಗಡೆ ಇದ್ದದ್ ಕೆಳಗಡೆ, ಕೆಳಗಡೆ ಇದ್ದದ್ ಮೇಲ್ಗಡೆ ಆಗತ್ತ. ಸೊ 100 ಡಿವೈಡೆಡ್ ಬೈ 80 ಈಕ್ವಲ್ ಟು ಸಿ ಪಿ ಡಿವೈಡೆಡ್ ಬೈ ಎಸ್ ಪಿ ಅಂತಂದಾಯ್ತು. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಇದು 2 4 8, 2 5 10.
ನೋಡ್ರಿ CP ಡಿವೈಡೆಡ್ ಬೈ SP ಈಕ್ವಲ್ ಟು 5/4 ಅಂತ ಬಂತು. ಇದನ್ನ ನಾವು ಅನುಪಾತದಲ್ಲಿ ಬರ್ಕೊಂಡ್ರೆ CP ಇಷ್ಟು SP ಈಕ್ವಲ್ ಟು 5:4 ಅಂತಂದ ಆಗತ್ತ. ಸೊ ನಮ್ದು ಆನ್ಸರ್ ಐತಾ ಎಸ್, ಆಪ್ಷನ್ 3 ಐತೆ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ನೋಡ್ರಿ ಅದೇ ತರ ಇನ್ನೊಂದು ಕ್ವಶನ್ ಐತ. ಸೊ ಇನ್ನೊಂದು ಕ್ವಶನ್ ಐತಾ, ಅದನ್ನು ಕೂಡ ಮಾಡೋಣ. ಸುರೇಶ್ ಅವರು ಒಂದು ಕಾರನ್ನ 36% ನಷ್ಟದಲ್ಲಿ ಮಾರುತ್ತಾರೆ. ನಷ್ಟ ಎಷ್ಟಾಗೈತೆ ಅಂತ ಹೇಳಿದ್ರೆ ನಷ್ಟದ ಪರ್ಸೆಂಟ್ 36% ಆಗೈತೆ. ಹಾಗಾದ್ರೆ ಕಾರಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆದು ಕಾರಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತವನ್ನ ಕಂಡುಹಿಡಿರಿ ಅಂತಂದ ಹೇಳಿದ್ರೆ, ಸೇಮ್ ಅದೇ ತರ ಕ್ವಶನ್. ಇವಾಗ ನಾವೇನ್ ಮಾಡ್ಬೇಕು, ಪರ್ಸೆಂಟೇಜ್ SP ಡಿವೈಡೆಡ್ ಬೈ CP ಇದು ನಮ್ದು ಫಾರ್ಮುಲಾ. 36% ಲಾಸ್ ಆಗೈತೆ ಅನ್ಕೊಂಡಿದಾರ, ಇದನ್ನ ಪರ್ಸೆಂಟೇಜ್ ಹೆಂಗ್ ಬರ್ಕೊಂತೀವಿ, 100 ಮೈನಸ್ 36 ಅಂತ ಬರ್ಕೊಂತೀರಿ. ಎಷ್ಟಾಗತ್ ನೋಡ್ರಿ, ಇದು 64 ಆಗತ್ತೆ. 64%. ಇದನ್ನ ಹೆಂಗ್ ಬರ್ಕೊಂತೀವಿ, 64 ಡಿವೈಡೆಡ್ ಬೈ 100 ಈಕ್ವಲ್ ಟು SP ಡಿವೈಡೆಡ್ ಬೈ CP ಅಂತಂದೇಳಿ. ಬಟ್ ಅದ್ರ ನಮ್ಗೆ ಇದನ್ನ ನೀವು ಡಿವೈಡೆಡ್ ಬೈ ರೂಪದಲ್ಲಿ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ CP ಡಿವೈಡೆಡ್ ಬೈ SP ಅಂತಂದ ಹೇಳಿ ಬರ್ಕೊಬೇಕು. ಉಲ್ಟಾ ಬರ್ಕೊಳ್ರಿ, CP ಡಿವೈಡೆಡ್ ಬೈ SP ಈಕ್ವಲ್ ಟು ಏನಾಗತ್ತ, 100 ಡಿವೈಡೆಡ್ ಬೈ 64 ಆಗತ್ತ. ಉಲ್ಟಾ ಬರ್ಕೊಂಡ್ವಿ ಅಷ್ಟೇ. ಸೊ ಕೆಳಗಡೆ ಇದ್ದದ್ ಮೇಲ್ಗಡೆ, ಮೇಲ್ಗಡೆ ಇದ್ದದ್ ಕೆಳಗಡೆ ಅಂತಂದೇಳಿ. ಇವಾಗ ನೋಡ್ರಿ, ಇದು 2 3 6 2 2 4 2 50. ಸೊ 2 1 2 6 12 2 25. ನಮ್ದು ಏನಂದ್ ಮುಂದೆ ಡಿವೈಡ್ ಅಂತೂ ಆಗಂಗಿಲ್ಲ. ಸೊ ಇದನ್ನ ನಾವು ಬರ್ಕೊಳ್ಳೋಣ, CP ಇಷ್ಟು SP ಈಕ್ವಲ್ ಟು ಏನಾಗತ್ತ, 25:16 ಆಗತ್ತ. ನಮ್ದು ಆನ್ಸರ್ ಐತೆ ನೋಡ್ರಿ, ಎಸ್ ಆನ್ಸರ್ ಐತೆ. ಸೊ ಆಪ್ಷನ್ 3 ಕರೆಕ್ಟ್ ಆಗತ್ತ. ಎಸ್ ನೋಡ್ರಿ, ಲಾಸ್ಟ್ ಕ್ವಶನ್. ಒಂದು ವೇಳೆ ವಸ್ತುವಿನ ನಮೂದಿತ ಬೆಲೆ ಮಾರ್ಕ್ಡ್ ಪ್ರೈಸ್ ಅಂದ್ರೆ ಶೇಕಡಾವಾರು ರಿಯಾಯಿತಿ ಅಲ್ಲ, ಇದು ಶೇಕಡಾವಾರ ನಷ್ಟವನ್ನ ಕಂಡುಹಿಡಬೇಕು. ಸೊ ಮಾರಾಟ ಬೆಲೆಯ ನಡುವಿನ ಅನುಪಾತ. ಸೊ ಇಲ್ಲಿ ನಮೂದಿತ ಬೆಲೆ ಅಸಲು ಬೆಲೆ ಅಂತ ಕೊಟ್ಟ ಇಲ್ಲ. ಈ ನಮೂದಿತ ಬೆಲೆಯನ್ನ ನಾವ್ ಏನ್ ಮಾಡ್ಕೊಳ್ಳೋಣ, ಅಸಲು ಬೆಲೆ ಅಂತ ತಗೊಳ್ಳೋಣ. ಸೊ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ ಏನೈತಿ, 13:9 ಅಂತಂದೈತೆ. ಹಾಗಾದ್ರೆ ಎಷ್ಟು ನಷ್ಟ ಆಗತ್ತ ಅಂತ ಕೇಳಿದಾನ. ನಷ್ಟದ ಪರ್ಸೆಂಟೇಜ್ ಕೇಳಿದಾನ, ಪರ್ಸೆಂಟೇಜ್ ನಷ್ಟವನ್ನ ಕೇಳಿದಾನ. ಇವಾಗ ನಾವೇನ್ ಮಾಡ್ಬೇಕು, ಎಕ್ಸ್ ಕಂಪೇರ್ ಮಾಡ್ಕೋಬೇಕು. CP ಎಷ್ಟಾಗತ್ತ, 13x ಆಯ್ತು. SP ಎಷ್ಟಾಗತ್ತ, 9x ಆಗತ್ತ. ಸೊ ನಾವು ನಷ್ಟವನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನಾಗತ್ತ, CP ಮೈನಸ್ SP ಮಾಡಿದ್ರ 13x ಮೈನಸ್ 9x ಮಾಡಿದ್ರೆ ಎಷ್ಟಾಗತ್ತ ನೋಡ್ರಿ, 13ರಲ್ಲಿ 9 ಕಳೆದ್ರೆ 4x ಆಗತ್ತ. ಸೊ ಪರ್ಸೆಂಟೇಜ್ ನಷ್ಟವನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ನಷ್ಟ ಡಿವೈಡೆಡ್ ಬೈ CP ಇಂಟು 100 ಇದು ಫಾರ್ಮುಲಾ. ನಷ್ಟ ಎಷ್ಟಾಗತ್ತ, 4x. CP ವ್ಯಾಲ್ಯೂ ಎಷ್ಟೈತಿ, 13x ಅಂತಂದೈತೆ, ಇಂಟು 100. ಇಲ್ಲಿ ನೋಡ್ರಿ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಸೊ 400 ಡಿವೈಡೆಡ್ ಬೈ 13 ಆಗತ್ತ. ಬಟ್ ಆದ್ರೆ ನಮ್ಗೆ ಏನ್ ಕೊಟ್ಟಿದಾನ, ಪರ್ಸೆಂಟೇಜ್ ಇನ್ನೂ ಸಾಲ್ವ್ ಮಾಡಿದಾನ. ನಾವು ಸಾಲ್ವ್ ಮಾಡೋಣ. 400 ಡಿವೈಡೆಡ್ ಬೈ 13 ಅಂತಂದ್ ಹೇಳಿದ್ರೆ 13 1 13, 13 2 36, 13 3 39. ಒಂದ್ ಉಳಿತು ನೋಡ್ರಿ, ಎಷ್ಟು ಉಳಿತು, 13 3 39 ಅಂದ್ರ. ಸೊ ಆಮೇಲೆ 0 ಕೊಟ್ರಿ, ಕೆಳಗಡೆ 0 ಬರುತ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ಉಳಿದಿದ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ರಿ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತಂದ್ರೆ ನಮ್ಗೆ 30.77% ಬರುತ್ತೆ. ಎಷ್ಟು ಬರುತ್ತೆ, 30.77% ಬರುತ್ತೆ. ಸೊ ಇದು ಏನಾಗತ್ತಂದ್ರೆ ನಮ್ದ ನಷ್ಟ ಆಗತ್ತ. ಎಸ್ ನೆಕ್ಸ್ಟ್ ನೋಡ್ರಿ, ಅದೇ ತರ ಇನ್ನೊಂದು ಕ್ವಶನ್ ಐತೆ. ಉಮೇಶ್ ಒಂದು ವಸ್ತುವನ್ನ ಮಾರಾಟ ಮಾಡಿ ಲಾಭ ಎಷ್ಟು ಪಡ್ಕೊಂತಾನ, 75% ಲಾಭವನ್ನ ಪಡ್ಕೊಂತಾನ. ಮಾರಾಟ ಮಾಡಿ 75% ಲಾಭ ಪಡ್ಕೊಂತಾನ. ಹಾಗಾದ್ರ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯ ನಡುವಿನ ಅನುಪಾತ, ಅಸಲು ಬೆಲೆ ಮತ್ತು ಮಾರಾಟ ಬೆಲೆ CP ಡಿವೈಡೆಡ್ ಬೈ CP ಇಷ್ಟು SP ವ್ಯಾಲ್ಯೂ ಎಷ್ಟು ಅಂತಂದೇಳಿ ಅನುಪಾತದಲ್ಲಿ ಕೇಳಿದಾನ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ CP ಡಿವೈಡೆಡ್ ಬೈ SP ಈ ತರ ಬರ್ಕೊಂಡ್ರೆ ಸಾಕು. ಆಮೇಲೆ ನಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ, ನಮ್ಗೆ ಫಾರ್ಮುಲಾ ಏನು, ಪರ್ಸೆಂಟೇಜ್ ಈಕ್ವಲ್ ಟು SP ಡಿವೈಡೆಡ್ ಬೈ CP ನಮ್ದು ಇದು ಫಾರ್ಮುಲಾ. ಪರ್ಸೆಂಟೇಜ್ ನ ಹೆಂಗ್ ಬರ್ಕೊಂತೀವಿ, ಲಾಭ ಆಗೈತಿ 100 ಪ್ಲಸ್ ಮಾಡ್ತೀವಿ ಅಂದ್ರೆ 175% ಆಗತ್ತೆ. 100 ಪ್ಲಸ್ 75 175% ಆಯ್ತು. ಅದನ್ನ ಹೆಂಗ್ ಬರ್ಕೊಂತೀವಿ, 175 ಡಿವೈಡೆಡ್ ಬೈ 100 ಈಕ್ವಲ್ ಟು SP ಡಿವೈಡೆಡ್ ಬೈ CP. ಇದನ್ನ ಉಲ್ಟಾ ಬರ್ಕೊಡ್ರಿ, 100 ಡಿವೈಡೆಡ್ ಬೈ 175 ಈಕ್ವಲ್ ಟು CP ಡಿವೈಡೆಡ್ ಬೈ SP ಅಂತ ಹೇಳಿ ಬರ್ಕೊಬೇಕು. ನಮ್ಗೆ ಈ ಫಾರ್ಮ್ಯಾಟ್ ಅಲ್ಲಿ ಬೇಕಲ್ಲ. ನೋಡ್ರಿ, ಇವಾಗ 5 2 10, ಅದಾದ ನಂತರ ನೆಕ್ಸ್ಟ್ 5 3 15, 5 5 25, ಆಮೇಲೆ 5 4 20, 5 7 35. ಸೊ CP ಡಿವೈಡೆಡ್ ಬೈ SP ವ್ಯಾಲ್ಯೂ ಎಷ್ಟು ಬಂತಂತಂದ್ರೆ 4 ಡಿವೈಡೆಡ್ ಬೈ 7 ಬಂತು. ಇದನ್ನ ನಾವು ಯಾವ ತರ ಬರ್ಕೊಂತೀವಿ, ಅನುಪಾತ ರೂಪದಲ್ಲಿ ಬರ್ಕೊಂಡ್ರೆ CP ಇಷ್ಟು SP ಈಕ್ವಲ್ ಟು 4:7 ನಮ್ದು ಆನ್ಸರ್ ಆಗುತ್ತೆ. 4:7 ನಮ್ದು ಇದು ಆನ್ಸರ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ಕ್ವಶನ್ ನೋಡ್ರಿ. ಒಂದು ವೇಳೆ
ವಸ್ತು ಒಂದರ ಒಂದು ವಸ್ತುವಿನ ಅಸಲು ಬೆಲೆಯು ಅದರ ಮಾರಾಟ ಬೆಲೆಯ 5/8 ರಷ್ಟಿದ್ರೆ, ಎಸ್ ಪಿ. ಸೊ 5/8 ಎಸ್ ಪಿ ಇತ್ತು ಅಂತಂದ್ ಹೇಳಿದ್ರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದಾನ. ಲಾಭ ಅಂತ ಕೇಳಿದಾನ ನೋಡ್ರಿ. ಸಿ ಪಿ ಈಕ್ವಲ್ ಟು 5/8 ಎಸ್ ಪಿ ಅಂತಂದಾಯ್ತು. ಈ ತರ ಬರ್ಕೊಂಡ್ವಿ. ನಾವು ಇಲ್ಲೇನ್ ಮಾಡೋಣ, ಈ ತರ ಕ್ವಶನ್ಸ್ ಗಳು ಬಂದಾಗ ನಮ್ಗೆ ಏನು ವ್ಯಾಲ್ಯೂ ಕೊಟ್ಟಿಲ್ಲ, ಅವಾಗ ಏನ್ ಮಾಡ್ಕೊಳ್ಳೋಣ, ಎಸ್ ಪಿ ಅನ್ನ ಸಿ ಪಿ ಅನ್ನ ನಾವ್ ಏನ್ ಮಾಡ್ಕೊಳ್ಳೋಣ, 100 ಅಂತಂದ್ ಬರ್ಕೊಳ್ಳೋಣ. ಸಿ ಪಿ ವ್ಯಾಲ್ಯೂ ಎಷ್ಟು, 100 ಅಂತಂದ್ ಹೇಳಿ ಬರ್ಕೊಳ್ಳೋಣ. ಅವಾಗ ನಮ್ದು ಎಸ್ ಪಿ ವ್ಯಾಲ್ಯೂ ಕಂಡು ಹಿಡ್ಕೋಬಹುದಾ. ಇದನ್ನ ಎಸ್ ಪಿ ಈಕ್ವಲ್ ಟು ಏನಾಗತ್ತೆ, 8 ಆ ಕಡೆ ಹೋಗುತ್ತೆ, 5 ಕೆಳಗಡೆ ಬರುತ್ತೆ ನೋಡ್ರಿ. 8 ಸಿ ಪಿ ಡಿವೈಡೆಡ್ ಬೈ 5 ಆಗತ್ತೆ. ಸೊ 8 ಇಂಟು ಸಿ ಪಿ ವ್ಯಾಲ್ಯೂ ಎಷ್ಟು, 100 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಎರಡ್ಲೆ 10, ಟೋಟಲ್ ಆಗಿ 160 ಆಯ್ತು. ಎಸ್ ಪಿ ವ್ಯಾಲ್ಯೂ ಎಷ್ಟಾಯ್ತು, 160 ರೂಪಾಯಿ ಆಯ್ತು. ಇವಾಗ ನೋಡ್ರಿ, ಮಾರಿದ ಬೆಲೆ ಜಾಸ್ತಿನೇ ಐತೆ, ಕೊಂಡ ಬೆಲೆ ಕಮ್ಮಿ ಆಯ್ತಾ, ಲಾಭ ಎಷ್ಟಾಯ್ತು, ಟೋಟಲ್ ಆಗಿ ಲಾಭ 60 ರೂಪಾಯಿ ಆಯ್ತು. ನಮ್ಗೇನ್ ಕೇಳಿದಾನ, ಪರ್ಸೆಂಟೇಜ್ ಲಾಭವನ್ನ ಕೇಳಿದಾನ. ಲಾಭ ಎಷ್ಟಾಗಿತಿ, 60 ಡಿವೈಡೆಡ್ ಬೈ ಸಿ ಪಿ ವ್ಯಾಲ್ಯೂ ಎಷ್ಟೈತಿ, 100 ಐತಿ. ಅದಾದ ನಂತರ ಇಂಟು 100 ಕ್ಯಾನ್ಸಲ್, ನಮ್ದು ಆನ್ಸರ್ ಎಷ್ಟು ಬರುತ್ತೆ, 60% ಬರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ತುಂಬಾ ಇಂಪಾರ್ಟೆಂಟ್, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಈ ಫಾರ್ಮುಲಾ. ಕ್ಲಿಯರ್ ಎಲ್ರಿಗೂ. ನೋಡ್ರಿ, ಲಾಭವನ್ನ ಹೆಂಗ್ ಕಂಡು ಹಿಡ್ಕೊಂತೀವಿ, ಎಸ್ ಪಿ ಮೈನಸ್ ಸಿ ಪಿ ಅಂತ ಕಂಡು ಹಿಡ್ಕೊಂತೀವಿ. ನಷ್ಟವನ್ನ ಹೆಂಗ್ ಕಂಡು ಹಿಡ್ಕೊಂತೀವಿ, ಸಿ ಪಿ ಮೈನಸ್ ಎಸ್ ಪಿ ಅಂತ ಕಂಡು ಹಿಡ್ಕೊಂತೀವಿ. ಅದಾದ ನಂತರ ಪರ್ಸೆಂಟೇಜ್ ಲಾಭವನ್ನ ಹೆಂಗ್ ಕಂಡು ಹಿಡ್ತೀವಿ, ಎಷ್ಟು ಲಾಭ ಆಗೈತಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಅಂತ ಮಾಡ್ಕೊಂತೀವಿ. ಪರ್ಸೆಂಟೇಜ್ ನಷ್ಟವನ್ನ ಹೆಂಗ್ ಕಂಡು ಹಿಡ್ಕೊಂತೀವಿ, ಎಷ್ಟು ನಷ್ಟ ಆಗೈತಿ, ಸಿ ಪಿ ಇಂಟು 100 ಅಂತ ಮಾಡ್ಕೊಂತೀವಿ. ಇಷ್ಟು ಕ್ವಶನ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ಪರ್ಸೆಂಟೇಜ್ ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅನ್ನೋ ಈ ಫಾರ್ಮುಲಾ. ಬೇರೆ ಯಾವ ಫಾರ್ಮುಲಾ ಯೂಸ್ ಮಾಡಂಗಿಲ್ಲ. ಇದನ್ನ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡ್ರಿ, ಎಲ್ಲ ಕ್ವಶನ್ಸ್ ಗಳು ಬರ್ತಾವ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.